ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಹಿಜಾಬ್ ಬ್ಯಾನ್ ಆದೇಶವನ್ನ ವಾಪಸ್ ಪಡೆದಿದೆ ಕಾಂಗ್ರೆಸ್ ಸರ್ಕಾರ. ಹಿಜಾಬ್ಗೆ ಈಗ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಏನು ಈ ಹಿಂದೆ ಬಿಜೆಪಿ ಸರ್ಕಾರ ಹಿಜಾಬ್ ಧರಿಸೋದನ್ನ ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಧರಿಸೋದನ್ನ ಬ್ಯಾನ್ ಮಾಡಿತ್ತು. ಆ ಆದೇಶವನ್ನ ಇದೀಗ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿದೆ. ಹಿಜಾಬ್ ಮಾತ್ರವಲ್ಲ, ಪೇಟ, ಟರ್ಬನ್, ಜನ್ಮಾರ, ಪವಿತ್ರ ದಾರ, ಶಿವದಾರ, ರುದ್ರಾಕ್ಷಿ ಇವೆಲ್ಲವನ್ನ ಕೂಡ ಧರಿಸಬಹುದು ಅಂತ ಹೇಳಿ ಆದೇಶವನ್ನ ನೀಡಿದೆ. ಜೊತೆಗೆ ಹಿಜಾಬ್ ಅನ್ನು ಕೂಡ ಧರಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಇದೀಗ ಅವಕಾಶವನ್ನ ಕೊಟ್ಟು ಆದೇಶವನ್ನ ಹೊರಡಿಸಿದೆ. ಸಾಂಪ್ರದಾಯಿಕವಾಗಿ ಧಾರ್ಮಿಕವಾಗಿ ಧಕ್ಕೆ ಮಾಡುವಂತಿಲ್ಲ ಅಂತ ಹೇಳಿದೆ. ಎಲ್ಲಾ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳಿಗೂ ಕೂಡ ಈ ನಿಯಮ ಜಾರಿಯಾಗುತ್ತೆ ಅಂತ ಹೇಳಿದೆ. ಜೊತೆಗೆ ಇನ್ಮುಂದೆ ಸಿಇಟಿ ಪರೀಕ್ಷೆಯಲ್ಲೂ ಕೂಡ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ರಾಜ್ಯ ಸರ್ಕಾರ. ಹಾಗಿದ್ರೆ ಈ ನಿರ್ಧಾರ, ಈ ಆದೇಶ ಇದೀಗ ಹೊಸ ವಿವಾದಕ್ಕೆ ನಾಂದಿ ಹಾಡುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ರಾಜ್ಯ ಶಿಕ್ಷಣ ಇಲಾಖೆಯ ಈ ನಿರ್ಧಾರದಿಂದ ಹೊಸ ವಿವಾದ ಸೃಷ್ಟಿಯಾಗುತ್ತಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈ ಹಿಂದೆ ಬಹಳಷ್ಟು ಹೋರಾಟಗಳು ನಡೆದಿ ಈ ಹಿಜಾಬ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಕನ್ನಡ ಪರ ಸಂಘಟನೆಗಳು, ಹಿಂದೂ ಸಂಘಟನೆಗಳೆಲ್ಲ ಒಂದು ಹೋರಾಟ, ಪ್ರತಿಭಟನೆಯನ್ನ ನಡೆಸಿ ಹಿಜಾಬ್ ಅನ್ನ ಬ್ಯಾನ್ ಮಾಡಿಸಿ ಆದೇಶವನ್ನ ಹೊರಡಿಸಿದ್ರು. ಇದೀಗ ಈ ಆದೇಶ ರದ್ದು ಮಾಡಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಒಂದು ಹೊಸ ವಿವಾದಕ್ಕೆ ನಾಂದಿ ಹಾಡುತ್ತಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಶಾಲಾ ಆವರಣದೊಳಗೆ ಇನ್ಮುಂದೆ ಹಿಜಾಬ್ ಅನ್ನ ಧರಿಸಬಹುದು, ಪೇಟ ಕೂಡ ಧರಿಸಬಹುದು. ಶಾಲೆಗಳಿಗೆ ಪೇಟ, ಹಿಜಾಬ್ ಇದೆಲ್ಲವನ್ನ ಕೂಡ ಧರಿಸಿ ಶಾಲಾ ಕಾಲೇಜುಗಳಿಗೆ ಬರಬಹುದು ಅಂತ ಹೇಳಿ ಆದೇಶವನ್ನ ಕೊಟ್ಟಿದೆ. ಧಾರ್ಮಿಕ ವಸ್ತ್ರಗಳಿಗೆ ಶಾಲಾ ಕಾಲೇಜುಗಳಿಗೆ ಅವಕಾಶ ಇದೆ. ಧಾರ್ಮಿಕ ಇನ್ನು ಈ ಆದೇಶ ಬಂದು ಈ ಶೈಕ್ಷಣಿಕ ವರ್ಷದಿಂದಲೇ, ಏನು ಜೂನ್ನಿಂದ ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗುತ್ತೆ ಆಗ್ಲಿಂದಲೇ ನಿಯಮ ಜಾರಿ ಆಗ್ತಾ ಇದೆ. ಹಾಗಿದ್ರೆ ಕೇಸರಿ ಶಾಲುಗೆ ನಿರ್ಬಂಧ ಹೇರಿದ್ದ ರಾಜ್ಯ ಸರ್ಕಾರ. ಶಾಲಾ ಕಾಲೇಜುಗಳಿಗೆ ಕೇಸರಿ ಶಾಲು ಹಾಕುವಂತಿಲ್ವಾ? ಕೇಸರಿ ಶಾಲು ಧಾರ್ಮಿಕತೆ ಅಡಿಯಲ್ಲಿ ಬರೋದಿಲ್ವಾ? ಹಾಗಿದ್ರೆ ಕೇಸರಿ ಧಾರ್ಮಿಕ ವಸ್ತ್ರ ನಿಯಮದಲ್ಲಿ ಸೇರೋದಿಲ್ವಾ? ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ಟೋಪಿ ಹಾಕುವಂತಿಲ್ವಾ? ಕೇಸರಿ ಶಾಲು ಟೋಪಿಗೆ ಸರಿಯಾಗಿ ಉತ್ತರಿಸದ ಸಚಿವರು ಕೇಸರಿ ಟೋಪಿ ಪ್ರಶ್ನೆಗೆ ಮಧು ಬಂಗಾರಪ್ಪ ಅಸ್ಪಷ್ಟವಾಗಿ ಉತ್ತರವನ್ನ ನೀಡಿದ್ದಾರೆ. ಹಾಗಿದ್ರೆ ಹಿಜಾಬ್ ಅನ್ನ ಧರಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಕೇಸರಿ ಶಾಲನ್ನ ಧರಿಸೋ ಹಾಗಿಲ್ವಾ? ಕೇಸರಿ ಶಾಲು ಏನು ಈ ಧಾರ್ಮಿಕ ಸಂಪ್ರದಾಯದ ಸಮವಸ್ತ್ರದ ಅಡಿಯಲ್ಲಿ ಬರೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಈಗ. ಅದಕ್ಕೆ ಮಧು ಬಂಗಾರಪ್ಪ ಅವರು ಸರಿಯಾಗಿ ಯಾವ ಉತ್ತರವನ್ನ ಕೊಟ್ಟಿಲ್ಲ. ಹಾಗಿದ್ರೆ ಮುಸ್ಲಿಂ ಟೋಪಿ ಆಗ್ಲಿ, ಹಿಂದೂಗಳು ಕೇಸರಿ ಶಾಲನ್ನ ಧರಿಸೋ ಹಾಗಿಲ್ವಾ? ಇದು ಧಾರ್ಮಿಕ ಸಂಪ್ರದಾಯದ ಅಡಿಯಲ್ಲಿ ಬಂದಿಲ್ವಾ? ಈ ಒಂದು ಪ್ರಶ್ನೆಗೆ ಮಧು ಬಂಗಾರಪ್ಪ ಅವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ನಮ್ಮ ಇಲಾಖೆಯಲ್ಲಿ ನಾವು ಯಾವುದೇ ಹೆಜ್ಜೆ ಇಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನೇ ಕಾನೂನು ಮಾಡಬೇಕಾದ್ರೆ ಮಕ್ಕಳ ಹಿತದೃಷ್ಟಿ ಒಳ್ಳೆದಾಗುತ್ತೆ ಮಾಡಿ ಆ ಇಲಾಖೆಯಲ್ಲಿ ನಾವು ತಂದಿದ್ದೀವಿ. ಇವತ್ತಿಂದ ಇದು ಅನುಷ್ಠಾನ ಆಗ್ತದೆ. 2022 ಅದು ಸ್ಪೆಸಿಫೈ ಆಗಿದೆ. ಇದರಲ್ಲಿ ಸ್ಪೆಸಿಫೈ ಇತ್ತು ಮಾತ್ರ. ಚರ್ಚೆ ಮಾಡಿದ್ರೆ ಒಂದು ನಿಮಿಷ ಸಂಘಟನೆಗಳ ಬಗ್ಗೆ ನಾನು, ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಹೋರಾಟಗಳಿರ್ತಾರೆ, ಎಲ್ಲಿ ಮಾಡ್ಬೇಕು ಏನ್ ಮಾಡೋದು ಕೂಡ ಅವ್ರಿಗೂ ಗೊತ್ತಿರ್ತದೆ. ಯಾರೋ ಪ್ರೇರಿತವಾಗಿ ಹೋದಾಗ ನಾನು ಈ ಆರ್ಡರ್ಗೆ ವ್ಯಾಲ್ಯೂ ಆಗಲ್ಲ, ಬೇರೆ ದಿಕ್ಕಿಗೆ ಕೊಟ್ಟೋಗ್ಬೇಕು, ಮಾಡ್ತೀರಾ ಇಲ್ಲ, ಅದು ಇದ್ರೊಳಗೆ ಬಂದಿದೆ, ಅದನ್ನು ಅನುಷ್ಠಾನ ಮಾಡಿ. ನಮ್ಮ ಇಲಾಖೆಯಲ್ಲಿ ನಾವು ಯಾವುದೇ ಹೆಜ್ಜೆ ಇಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನೇ ಕಾನೂನು ಮಾಡಬೇಕಾದ್ರೆ ಮಕ್ಕಳ ಹಿತದೃಷ್ಟಿ ಒಳ್ಳೆದಾಗುತ್ತೆ ಮಾಡಿ ಆ ಇಲಾಖೆಯಲ್ಲಿ ನಾವು ತಂದಿದ್ದೀವಿ. ಇವತ್ತಿಂದ ಇದು ಅನುಷ್ಠಾನ ಆಗ್ತದೆ. 2022 ಅದು ಸ್ಪೆಸಿಫೈ ಆಗಿದೆ. ಇದರಲ್ಲಿ ಸ್ಪೆಸಿಫೈ ಇತ್ತು ಮಾತ್ರ. ಚರ್ಚೆ ಮಾಡಿದ್ರೆ ಒಂದು ನಿಮಿಷ ಸಂಘಟನೆಗಳ ಬಗ್ಗೆ ನಾನು, ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಹೋರಾಟಗಳಿರ್ತಾರೆ, ಎಲ್ಲಿ ಮಾಡ್ಬೇಕು ಏನ್ ಮಾಡೋದು ಕೂಡ ಅವ್ರಿಗೂ ಗೊತ್ತಿರ್ತದೆ. ಯಾರೋ ಪ್ರೇರಿತವಾಗಿ ಹೋದಾಗ ನಾನು ಈ ಆರ್ಡರ್ಗೆ ವ್ಯಾಲ್ಯೂ ಆಗಲ್ಲ, ಬೇರೆ ದಿಕ್ಕಿಗೆ ಕೊಟ್ಟೋಗ್ಬೇಕು, ಮಾಡ್ತೀರಾ ಇಲ್ಲ, ಅದು ಇದ್ರೊಳಗೆ ಬಂದಿದೆ, ಅದನ್ನು ಅನುಷ್ಠಾನ ಮಾಡಿ. ನಮ್ಮ ಇಲಾಖೆಯಲ್ಲಿ ನಾವು ಯಾವುದೇ ಹೆಜ್ಜೆ ಇಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನೇ ಕಾನೂನು ಮಾಡಬೇಕಾದ್ರೆ ಮಕ್ಕಳ ಹಿತದೃಷ್ಟಿ ಒಳ್ಳೆದಾಗುತ್ತೆ ಮಾಡಿ
ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಅವರು. ಎಸ್ ಉಲ್ಲಾಸ್, ಏನು ಈ ಹಿಂದೆ ಬಿಜೆಪಿ ಸರ್ಕಾರ ಬ್ಯಾನ್ ಮಾಡಿತ್ತು ಹಿಜಾಬ್ನ, ಈಗ ಅದನ್ನ ರದ್ದು ಮಾಡಿದ್ದಾರೆ. ಆಗ ಸಾಕಷ್ಟು ಪ್ರತಿಭಟನೆಗಳೆಲ್ಲ ನಡೆದಿತ್ತು. ಈಗ ಈ ನಿರ್ಧಾರ ಒಂದು ಹೊಸ ವಿವಾದಕ್ಕೆ ನಾಂದಿ ಹಾಡುತ್ತಾ? ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಧನುಶ್ರೀ, ರಾಜ್ಯ ಶಿಕ್ಷಣ ಇಲಾಖೆ ಹೊರಡಿಸಿರುವಂತ ಆದೇಶ ಈಗ ಮತ್ತೊಂದು ರಾಜಕೀಯ ಆಗಿರ್ಬೋದು, ಮತ್ತೆ ರಾಜಕೀಯವಾಗಿ ಒಂದು ಹೊಸ ವಿವಾದಕ್ಕೆ ನಾಂದಿ ಹಾಡ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಕಾರಣ, ಶಾಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಧರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಉಡುಪುಗಳನ್ನು, ಪ್ರಮುಖವಾಗಿ ಹಿಜಾಬ್, ಈ ರೀತಿಯಾದಂತಹ ಒಂದು ಸಮವಸ್ತ್ರವನ್ನ ಧರಿಸಬಾರ್ದು ಅಂತ ಹೇಳಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 2022ರಲ್ಲಿ ಒಂದು ಆದೇಶವನ್ನ ಮಾಡಿತ್ತು. ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2022ರಲ್ಲಿ ಆದೇಶ ಏನಾಗಿತ್ತು, ಆ ಒಂದು ಆದೇಶವನ್ನ ವಾಪಸ್ ಪಡೆದು ಶಾಲಾ ಕಾಲೇಜುಗಳಲ್ಲಿ ಇನ್ನು ಮುಂದೆ ಅಥವಾ ಪರೀಕ್ಷೆಗಳಲ್ಲಿ ಯಾವುದೇ ಕಾರಣಕ್ಕೂ ಅಂದ್ರೆ ಸಾಂಪ್ರದಾಯಿಕ ಉಡುಗೆಗಳೇನಿದಾವೆ ಅಂದ್ರೆ ಹಿಜಾಬ್ ಆಗಿರ್ಬೋದು, ಟೋಪಿ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಹಾಗೇನೆ ಜನಿವಾರ ಆಗಿರ್ಬೋದು, ವಿಭೂತಿ, ತಿಲಕ, ಇವೆಲ್ಲವನ್ನು ಕೂಡ ಇಟ್ಕೊಂಡು ಶಾಲೆಗೆ ಬರ್ಬೋದು ಅನ್ನುವಂತಹ ಒಂದು ಮಾತನ್ನ ಹೇಳಿದೆ. ಆದ್ರೆ ಇದು ಹೊಸದಾಗಿ ಎಲ್ಲೋ ಒಂದ್ ಕಡೆ ಧಾರ್ಮಿಕವಾಗಿ ಮಕ್ಕಳ ಮೇಲೆ ಒಂದ್ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂತಹ ಒಂದು ಆತಂಕನೂ ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಅಂದ್ರೆ ಸರ್ಕಾರ, ಅಂದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ಇವತ್ತಿನ ಆದೇಶದ ಉದ್ದೇಶ ಏನು ಅಂತಂದ್ರೆ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನ ಕಡ್ಡಾಯ ಮಾಡುವಂತದ್ದು ಅವರ ಆ ಒಂದು ಆದೇಶದ ಉದ್ದೇಶ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾಕೆಂತಂದ್ರೆ ಈಗ ಒಂದು ಸಮುದಾಯ ಹಿಜಾಬನ್ನ ಹಾಕೊಂಡ್ ಬರುತ್ತೆ, ಟೋಪಿಯನ್ನ ಹಾಕೊಂಡ್ ಬರುತ್ತೆ, ಮತ್ತೊಂದು ಸಮುದಾಯ ಕೇಸರಿ ಶಾಲನ್ನ ಹಾಕೊಂಡ್ ಬರುತ್ತೆ. ಈ ಒಂದು ಪ್ರಶ್ನೆಯನ್ನ ಮಾಡಿದಾಗ ಮಧು ಬಂಗಾರಪ್ಪ ಯಾವುದೇ ರೀತಿಯಾದಂತಹ ಒಂದು ಸಮರ್ಪಕವಾದಂತಹ ಒಂದು ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಜೊತೆಗೆ ಶಾಲಾ ಸಮವಸ್ತ್ರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅಡ್ಡಿ ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಾಂಪ್ರದಾಯಿಕವಾದಂತಹ ಉಡುಗೆ ಹಾಕೊಂಡ್ ಬರ್ಬೋದು ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ಹಿಜಾಬನ್ನ ಹಾಕೊಂಡ್ ಬಂದ್ರೆ ಶಾಲಾ ಸಮವಸ್ತ್ರದ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದಾಗ ಅದಕ್ಕೂ ಕೂಡ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಇವತ್ತಿನ ಸರ್ಕಾರದ ಆದೇಶ ಸಂಪೂರ್ಣವಾಗಿ ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದ್ ಕಡೆ ಒಂದು ಸಮುದಾಯವನ್ನ ಮಾತ್ರ ಓಲೈಕೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನ ಮಾಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಈಗ ಮೊನ್ನೆ ಇಟಿ ಎಕ್ಸಾಮ್ ಏನ್ ನಡೀತು, ಆ ಸಂದರ್ಭದಲ್ಲಿ ಜನಿವಾರವನ್ನ ತೆಗೆಸುವಂತ ಕೆಲಸ ಆಯ್ತು. ಅದು ನಮಗೆ ಈ ಒಂದು ಆದೇಶ ಜಾರಿಗೆ ತರಲಿಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅನ್ನುವಂತಹ ಒಂದು ಸಮಜಾಯಿಷಿಯನ್ನ ರಾಜ್ಯ ಸರ್ಕಾರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಈ ಆದೇಶ ಏನಿದೆ, ಇದು ಕೇವಲ ಯಾವುದೇ ಧಾರ್ಮಿಕ ಆಗಿರ್ಬೋದು ಅಥವಾ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಥವಾ ರಾಜಕೀಯವಾಗಿ ಅಲ್ಲ, ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳ ಧಾರ್ಮಿಕ ಭಾವನೆಗಳ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಆದೇಶ ಅನ್ನುವಂತಹ ಒಂದು ಮಾತನ್ನ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಧನುಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.